ಹಳೆ ಹುಬ್ಳಿ ಗಲಭೆ ಪ್ರಕರಣದಲ್ಲಿ ನೂರಾರು ಜನ ಜೈಲು ಪಾಲಾಗಿದ್ರಲ್ಲ, ಅದರಲ್ಲಿ ಇದೀಗ 108 ಜನರಿಗೆ ರಿಲೀಫ್ ಸಿಕ್ಕಿದೆ. ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿದ್ದು ಇದೀಗ 2 ವರ್ಷ ಅವರು ಜೈಲಲ್ಲೇ ಇದ್ರು. ಬಳಿಕ ಈಗ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಹುಬ್ಬಳ್ಳಿ ಗಲಭೆ ಕೇಸಲ್ಲಿ ಆರೋಪಿಗಳಿಗೆ ಬೇಲ್. ದರ್ಗಾದಲ್ಲಿ ಮುಸ್ಲಿಮರ ಸಂಭ್ರಮಾಚರಣೆ. ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣದಲ್ಲಿ 112 ಆರೋಪಿಗಳಿಗೆ ಬೆಂಗಳೂರು ಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಉಳಿದ 3 ಆರೋಪಿಗಳ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣಾ ಹಂತದಲ್ಲಿರುವ ಕಾರಣ ಜಾಮೀನು ವಿಳಂಬವಾಗಿದೆ. ಇನ್ನು ಬೆಳಗಾವಿ ಹಾಗೂ ಬಳ್ಳಾರಿ ಜೈಲಿನಿಂದ 112 ಆರೋಪಿಗಳು ಶೀಘ್ರವೇ ರಿಲೀಸ್ ಆಗಲಿದ್ದಾರೆ. ವಾಟ್ಸ್ಆಪ್ ಸ್ಟೇಟಸ್ ವಿಚಾರವಾಗಿ 2022ರ ಏಪ್ರಿಲ್ 16ರಂದು ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಠಾಣೆ ಎದುರು ಬೆಂಗಳೂರಿನ ಕೆಜಿಹಳ್ಳಿ ಮಾದರಿಯಲ್ಲಿಯೇ ಗಲಭೆ ನಡೆದಿತ್ತು. ಈ ಪ್ರಕರಣದಲ್ಲಿ 152 ಮಂದಿ ಜೈಲನ್ನ ಸೇರಿದ್ರು. 2 ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ 31 ಆರೋಪಿಗಳಿಗೆ ಜಾಮೀನನ್ನ ನೀಡಿತು. ಇವತ್ತು ನಮ್ಮ ಹುಬ್ಬಳ್ಳಿಯೊಳಗೆ ಒಂದು ಹಬ್ಬದ ವಾತಾವರಣ ಇದೆ. ಸುಮಾರು 108 ಜನ, ಅದಕ್ಕಿಂತ ಮೊದಲು 160 ಜನ ಏನು ಹಳೆ ಹುಬ್ಬಳ್ಳಿ ಘಟನೆ ಒಳಗೆ ಕೆಲವು ಅಮಾಯಕರು ಒಳಗಿದ್ರು. ಆ ಘಟನೆಗೆ ನಾವು ಅವಾಗ ಖಂಡಿಸ್ತೀವಿ, ಈಗ ಖಂಡಿಸ್ತೀವಿ. ಆದರೆ ಯಾರು ಅದು ನಿಜವಾಗಿ ತಪ್ಪು ಮಾಡಿದ್ದಾರೆ, ಅದರಾಗ ಒಂದು 10-15 ಮಂದಿ ಒಳಗಿದ್ದಿರ್ಬೋದು. ಆದರೆ 100ಕ್ಕೆ ಹೆಚ್ಚು ಅಮಾಯಕರು ನಮ್ಮ ಯುವಕರು ಒಳಗಿದ್ರು. ನಮ್ಮ 108 ಮಂದಿ ಹುಡುಗರಿಗೆ ಜಾಮೀನು ಸಿಕ್ಕಿದೆ. ಇನ್ನು 108 ಆರೋಪಿಗಳಿಗೆ ಜಾಮೀನಿಗಾಗಿ ಹೋರಾಟ ನಡೆದಿತ್ತು. ಆದರೆ ಈ ಭಾನುವಾರ ಅಂಜುಮನ್ ಸಂಸ್ಥೆಗೆ ಚುನಾವಣೆ ಹಿನ್ನೆಲೆಯಲ್ಲಿ ಉಳಿದಂತಹ ಆರೋಪಿಗಳಿಗೆ ಜಾಮೀನು ನೀಡುವಂತೆ ಕುಟುಂಬಸ್ಥರು ಆಗ್ರಹಿಸಿದ್ರು. ಇದೇ ತಿಂಗಳ 5ರಂದು ನಡೆದಂತಹ ನಾಮಪತ್ರ ಸಲ್ಲಿಕೆ ವೇಳೆ ಹೈಡ್ರಾಮವೇ ನಡೆದಿತ್ತು. ಕೊನೆಗೆ ಕುಟುಂಬಸ್ಥರ ಒತ್ತಡಕ್ಕೆ ಮಣಿದು ಆರೋಪಿಗಳಿಗೆ ಜಾಮೀನು ನೀಡೋದಕ್ಕೆ ಅಂಜುಮನ್ ಸಂಸ್ಥೆ ಮುಂದಾಗಿತ್ತು. ನಾನು ಹೇಳಬೇಕಂದ್ರೆ ಇದು ದೇವರ ಆಶೀರ್ವಾದ, ಪ್ರಾಮಾಣಿಕ ಕೆಲಸ ಮಾಡಿದಕ್ಕೆ ನಮ್ಗೆ ದೇವರು ಆಶೀರ್ವಾದ ನಮಗೂ ಮಾಡ್ಯಾರ, ಅವ್ರಿಗೂ ಮಾಡ್ಯಾರ. ಇದು ಲೀಗಲ್ ಆಸ್ಪೆಕ್ಟ್ ಇತ್ತು. ಇವತ್ತು ನಮ್ಗೆ ಜಾಮೀನು ಗ್ಯಾರಂಟಿ ಇತ್ತು. ಇವತ್ತು ಶುಕ್ರವಾರ ಬೇಲ್ ಆಗ್ತೀನಿ ಗ್ಯಾರಂಟಿ. ನಮ್ಮ ಸೆಕ್ರೆಟರಿ ಮೊಹಮ್ಮದ್ ಖಾನ್ ಪಠಾಣ್ ಕಳಿಸಿದ್ದು ನಾನು ಅಲ್ಲೇದಾರ ಇಲೆಕ್ಷನ್ ನಮ್ಮದು ಈ ಒಂದು ವರ್ಕಿಂಗ್ ಫಾರ್ ದಿ ಮಕ್ಕಳು ಮಾಡಿದ್ವಿ. ಇವತ್ತು ದೊಡ್ಡ ದಿವಸ, ಹಬ್ಬದ ದಿವಸ, ಹಬ್ಬದ ವಾತಾವರಣ ಆಗಿದೆ ಹುಬ್ಳಿಯಲ್ಲಿ. ನಮ್ಮ ಇಲೆಕ್ಷನ್ ಚಿಂತಿಲ್ಲ, ನಮ್ಮ ದೇವ್ರ ಪ್ರಾಮಾಣಿಕ ಕೆಲಸ ಮಾಡಿದ್ದೇನೆ, ಕೊಡ್ತಾ ನೋ ಮ್ಯಾಟರ್ ಅಲ್ಲಿಗೆ ವಿನ್ ಆಗೈತೆ. ಇನ್ನು ಆರೋಪಿಗಳಿಗೆ ಜಾಮೀನು ಮಂಜೂರು ಸುದ್ದಿ ತಿಳಿತಾ ಇದ್ದಂತೆ ಹಳೆ ಹುಬ್ಬಳ್ಳಿಯ ದರ್ಗಾದಲ್ಲಿ ಮುಸ್ಲಿಮರು ಸಂಭ್ರಮಾಚರಣೆಗಳನ್ನ ಮಾಡಿಕೊಂಡಿದ್ದಾರೆ. ಆರೋಪಿಗಳ ಕುಟುಂಬಸ್ಥರು ಮತ್ತು ಅಂಜುಮಾನ್ ಇಸ್ಲಾಮಿಕ್ ಸಂಸ್ಥೆ ಮುಖಂಡರು ಪರಸ್ಪರ ಸಿಹಿ ತಿನ್ನಿಸಿಕೊಂಡು ಖುಷಿ ಪಟ್ಟಿದ್ದಾರೆ. ಇನ್ನು ಅಂಜುಮಾನ್ ಮುಖಂಡರಿಗೆ ಹೊರ ಹಾಕಿ ಅಭಿನಂದಿಸಿದ್ದಾರೆ. ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.